ಖರೀದಿ ಮಾಡಿದ್ರೆ ಲಾಭನ ಅಥವಾ ನಷ್ಟನ? ಹೌದು, ಒಂದು ಕಡೆ ಚಿನ್ನ 1.5 ಲಕ್ಷದ ಮಟ್ಟದ ಹತ್ತಿರ ತಲುಪಿದೆ. ಇನ್ನೊಂದು ಕಡೆ ಬೆಳ್ಳಿ ಬೆಲೆ ರಾಕೆಟ್ ಸ್ಪೀಡ್ ನಲ್ಲಿ ಏರುತ್ತಿದೆ. ಹೌದು ವೀಕ್ಷಕರೇ, ಬಹಳ ಜನ ಈಗ ಕನ್ಫ್ಯೂಸ್ ಆಗಿದ್ದಾರೆ. ಈಗಲೇ ಗೋಲ್ಡ್ ತೆಗೆದುಕೊಳ್ಳಬೇಕಾ, ಇನ್ನು ವೇಟ್ ಮಾಡಬೇಕಾ? ಸಿಲ್ವರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಪ್ರಾಫಿಟ್ ಸಿಗುತ್ತಾ? ಈ ಒಂದು ವಿಡಿಯೋದಲ್ಲಿ ಕೊನೆ ತನಕ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗಲಿದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ. ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇಂದಿನ ಅಪ್ಡೇಟ್ ಏನಂದು ನೋಡೋಣ. ನಿನ್ನೆ ಸಂಜೆ ತೀವ್ರ ಕುಸಿತ ಕಂಡಿದ್ದ ದರ ಇಂದು ಮಾರುಕಟ್ಟೆ ಆರಂಭದ ಸಮಯದಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ. ಕಳೆದ ವಾರದಲ್ಲಿ ಸತತ ಕುಸಿತ ಕಂಡ ನಂತರ ಶನಿವಾರ ಬೆಲೆ ಸ್ಥಿರವಾಗಿತ್ತು. ಆದರೆ ಈ ವಾರ ಮತ್ತೆ ಏರಿಳಿತ ಕಂಡಿದೆ. ಹೌದು, ನಿನ್ನೆ ಸಂಜೆ ತೀವ್ರ ಕುಸಿತ ಕಂಡಿದ್ದ ಚಿನ್ನದ ದರ ಇಂದು ಮಾರುಕಟ್ಟೆ ಆರಂಭದ ವೇಳೆ ಸ್ವಲ್ಪ ಏರಿಕೆ ಕಂಡಿದೆ. ಹಾಗಿದ್ದರೂ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಪ್ರಸ್ತುತ ಅಸ್ಥಿರವಾಗಿವೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಸುತ್ತಮುತ್ತಲಿನ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳು, ಕಚ್ಚಾ ತೈಲದ ಬೆಲೆಗಳ ಅನಿಶ್ಚಿತತೆ, ಹಣ ದುಬ್ಬರ ಹಾಗೂ ದರ ಕಡಿತದ ಕುರಿತು ಅಮೆರಿಕದ ಫೆಡರಲ್ ರಿಸರ್ವ್ ನ ನಿಲುವುಗಳು ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳ ಮೇಲೆ ಪ್ರಮುಖ ಪ್ರಮಾಣ ಬೀರಿವೆ. ಹೌದು ವೀಕ್ಷಕರೇ, ಇಂದು ಬೆಂಗಳೂರಿನ ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ನಿನ್ನೆ ಸಂಜೆಯ ಬೆಲೆಗೆ ಹೋಲಿಸಿದರೆ ಪ್ರತಿ ಗ್ರಾಂಗೆ 22 ರೂಪಾಯಿ ಏರಿಕೆಯಾಗಿ 10 ಗ್ರಾಂಗೆ 1,50,660 ರೂಪಾಯಿಗೆ ತಲುಪಿದೆ. ಆಭರಣ ಚಿನ್ನವಾದ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 20 ರೂಪಾಯಿ ಏರಿಕೆಯಾಗಿ 10 ಗ್ರಾಂಗೆ 1,38,100 ರೂಪಾಯಿಗೆ ತಲುಪಿದೆ. 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 16 ರೂಪಾಯಿ ಏರಿಕೆಯಾಗಿ 10 ಗ್ರಾಂಗೆ 1,12,990 ರೂಪಾಯಿ ತಲುಪಿದೆ. ಹೌದು, ಮಾರ್ಚ್ ಆರಂಭದಲ್ಲಿ ಹೆಚ್ಚು ಏರಿಳಿತ ಕಾಣದೆ ಸ್ಥಿರವಾಗಿದ್ದ ಬೆಳ್ಳಿಯ ದರ ಮಾರ್ಚ್ 9ರ ನಂತರ ಸ್ವಲ್ಪ ಕುಸಿತದ ಹಾದಿಯಲ್ಲಿತ್ತು. ಆದರೆ ಏಪ್ರಿಲ್ ಆರಂಭದಲ್ಲಿ 2,50,000 ರೂಪಾಯಿಗೆ ತಲುಪಿದ ನಂತರ ಕಳೆದ ವಾರವೇ ಪ್ರತಿ ಗ್ರಾಂಗೆ 5 ರೂಪಾಯಿ ಕುಸಿತ ಕಂಡು ಬೆಲೆ ಮತ್ತೆ ಪ್ರತಿ ಕೆಜಿಗೆ 2,60,000 ರೂಪಾಯಿಗೆ ಏರಿತ್ತು. ಈಗ ವಾರವಿಡೀ ಅದೇ ಮಟ್ಟದಲ್ಲಿ ಸ್ಥಿರತೆವಾಗಿದೆ. ಆದರೆ ಇಂದು ಪ್ರತಿ ಗ್ರಾಂಗೆ 5 ರೂಪಾಯಿ ಕುಸಿತ ಕಂಡು ಬೆಳ್ಳಿ ದರ ಮತ್ತೆ 2,50,000 ರೂಪಾಯಿಗೆ ತಲುಪಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ವಿವಿಧ ನಗರಗಳಲ್ಲಿ 1 ಗ್ರಾಂ ಚಿನ್ನದ ದರ ಎಷ್ಟಿದೆ ಎಂಬ ಮಾಹಿತಿ ನೋಡೋಣ. 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 15,081 ರೂಪಾಯಿ. 22 ಕ್ಯಾರೆಟ್ ಚಿನ್ನದ ಬೆಲೆ 13,825 ರೂಪಾಯಿ ಡೆಲ್ಲಿಯಲ್ಲಿ ಇದ್ದರೆ, ಮುಂಬೈನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 15,066 ಇದ್ದರೆ, 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 13,810 ರೂಪಾಯಿ ಆಗಿದೆ. ಇದೇ ರೀತಿ ಹೈದರಾಬಾದ್ ನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 15,066 ರೂಪಾಯಿ ಇದ್ದರೆ, 22 ಕ್ಯಾರೆಟ್ ಚಿನ್ನದ ಬೆಲೆ 13,810 ರೂಪಾಯಿ ಇದೆ. ಹೌದು ವೀಕ್ಷಕರೇ, ನಗರದಿಂದ ನಗರಕ್ಕೆ ಚಿನ್ನ ಮತ್ತು ಬೆಳ್ಳಿ ದರ ಸ್ವಲ್ಪ ಏರಿಳಿತ ಇರುತ್ತದೆ. ಇದೇ ಅಷ್ಟೇ ಅಲ್ಲದೆ ಈಗ ನಿರಂತರವಾಗಿ ಏರಿದ ಚಿನ್ನದ ಬೆಲೆಯ ಪರಿಣಾಮ ಭಾರತ, ಚೀನಾ ದೇಶಗಳಲ್ಲಿ ಚಿನ್ನದ ಆಭರಣ ಖರೀದಿ ಪ್ರಮಾಣ ಇಳಿಕೆಯಾಗಿದ್ದು, ಚಿನ್ನದ ನಾಣ್ಯ ಗೋಲ್ಡ್ ಬಾರ್ಗಳ ಖರೀದಿ ಮಾತ್ರ ಭಾರಿ ಹೆಚ್ಚಾಗಿದೆ. ಸದ್ಯ ನಡೆಯುತ್ತಿರುವ ಇರಾನ್ ಅಮೆರಿಕ ಸಂಘರ್ಷದಿಂದ ತೈಲ ಬೆಲೆಗಳು ಏರಿಕೆಯಾಗಿದ್ದು, ಡಾಲರ್ ಮೌಲ್ಯವು ಕುಸಿತಗೊಂಡಿರುವ ಹಿನ್ನೆಲೆ ಇಂದು ಚಿನ್ನದ ಬೆಲೆ ಏರಿಕೆಯಾಗಿದೆ. ಬೆಳ್ಳಿ ಬೆಲೆ 5,000 ಹೆಚ್ಚಳವಾಗಿ 2.50 ಲಕ್ಷ ರೂಪಾಯಿಗೆ ತಲುಪಿದೆ. ಸ್ನೇಹಿತರೆ, ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಇದೀಗ ಚಿನ್ನ ಮತ್ತು ಬೆಳ್ಳಿ ಇನ್ವೆಸ್ಟ್ ಮಾಡುವುದು ಒಳ್ಳೆಯದಾ? ಸರಳವಾಗಿ ಹೇಳಬೇಕೆಂದ್ರೆ ಹೌದು, ಆದರೆ ಸ್ಮಾರ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ. ಚಿನ್ನ ಯಾವಾಗಲೂ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಪರಿಗಣಿಸಲಾಗುತ್ತದೆ. ಆರ್ಥಿಕ ಸಂಕಷ್ಟ ಬಂದರೂ ವ್ಯಾಲ್ಯೂ ಕಾಪಾಡಿಕೊಳ್ಳುತ್ತದೆ. ಲಾಂಗ್ ಟರ್ಮ್ ನಲ್ಲಿ ಲಾಭ ಕೂಡ ಕೊಡುತ್ತದೆ. ದೀರ್ಘಕಾಲದ ಹೂಡಿಕೆಗಾಗಿ ಚಿನ್ನ ಅತ್ಯುತ್ತಮ ಆಯ್ಕೆಯಾಗಿದೆ ಎಂಬ ಮಾಹಿತಿಯು ತಜ್ಞರು ತಿಳಿಸುತ್ತಿದ್ದಾರೆ. ಬೆಳ್ಳಿ ಬೇಗ ಏರಿಳಿತ ಕಾಣುತ್ತದೆ. ಇಂಡಸ್ಟ್ರಿ ಡಿಮಾಂಡ್ ಜಾಸ್ತಿ ಇರುತ್ತದೆ. ಕಡಿಮೆ ಅವಧಿಯಲ್ಲಿ ಲಾಭ ಕೊಡೋಕೆ ಸಾಧ್ಯವಿಲ್ಲ. ಶಾರ್ಟ್ ಟರ್ಮ್ ಪ್ರಾಫಿಟ್ ಬೇಕಾದ್ರೆ ಬೆಳ್ಳಿಯ ಮೇಲೆ
ಹೇಳುತ್ತಿದ್ದಾರೆ. ಎಲ್ಲ ಹಣವನ್ನು ಒಂದೇ ಬಾರಿ ಇನ್ವೆಸ್ಟ್ಮೆಂಟ್ ಮಾಡಬಾರದು, ಸ್ವಲ್ಪ ಸ್ವಲ್ಪವಾಗಿ ಇನ್ವೆಸ್ಟ್ಮೆಂಟ್ ಮಾಡುವುದು ಉತ್ತಮ. ಹೌದು ವೀಕ್ಷಕರೇ, ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿದ್ರೆ ಚಿನ್ನ ಮತ್ತು ಬೆಳ್ಳಿ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಇವತ್ತಿಗೆ ಇಷ್ಟೇ ವೀಕ್ಷಕರೇ, ಮತ್ತೆ ಸಿಗೋಣ ಹೊಸ